ಉತ್ತರ ಕೊರಿಯಾ ವರ್ಸಸ್ ಭಾರತ, ಘೋಷಿತ ವರ್ಸಸ್ ಅಘೋಷಿತ ಸರ್ವಾಧಿಕಾರ. ಭಾರತದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಉತ್ತರ ಕೊರಿಯಾದಲ್ಲಿ ಮಾರ್ಚ್ 15ರಂದು ನಡೆದಂಥ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕಿಮ್ ಜಾಂಗ್ ಉನ್ ಅವರ ವರ್ಕರ್ಸ್ ಪಾರ್ಟಿ ಆಧಾರಿತ ಮೈತ್ರಿಕೂಟ 99.93% ಮತಗಳನ್ನು ಗಳಿಸಿ 687 ಸ್ಥಾನಗಳಲ್ಲೂ ಗೆದ್ದಿದೆ. ಆದರೆ ಜಗತ್ತಿನ ಗಮನ ಸೆಳೆದಿದ್ದು ಕಿಮ್ ಜಾಂಗ್ ಉನ್ ಅವರ ಗೆಲುವಲ್ಲ, 0.07 ಮತದಾರರು ಇವರಿಗೆ ವಿರೋಧವಾಗಿ ಮತ ಹಾಕಿದಾರಲ್ವಾ ಅದು. ಇದು ಉತ್ತರ ಕೊರಿಯಾದ ಇತಿಹಾಸದಲ್ಲಿ 1957ರ ನಂತರ ಮೊದಲ ಬಾರಿಗೆ ಅಧಿಕೃತವಾಗಿ ವಿರೋಧಿ ಮತಗಳನ್ನು ಒಪ್ಪಿಕೊಂಡ ಘಟನೆ ಅಂತಂದರೆ ತಪ್ಪಾಗೋದಿಲ್ಲ. 0.07% ಅಂತಂದರೆ ಸುಮಾರು 18,000 ಮಂದಿ ಕಿಮ್ ಜಾಂಗ್ ಉನ್ ಅವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಇನ್ನು ಒಂದು ಕಾಲದಲ್ಲಿ ಒಬ್ಬ ರಾಜ ತನ್ನ ಪ್ರಜೆಗಳೆಲ್ಲ ನಗಬೇಕು ಅಂತ ಆದೇಶ ಹೊರಡಿಸಿದ್ರೆ ಎಲ್ಲರೂ ನಗಬೇಕಾಗಿತ್ತು, ಇಲ್ಲ ಮತ್ತೊಮ್ಮೆ ಅಳಬೇಕು ಅಂತ ಆದೇಶ ಹೊರಡಿಸಿದ್ರೆ ಎಲ್ಲರೂ ಅಳಬೇಕಾಗಿತ್ತು. ಈ ಜನಪ್ರಿಯ ಕಥೆಯನ್ನು ಕೇಳಿದಾಗ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ನೆನಪಿಗೆ ಬಂದರೆ ಅಚ್ಚರಿ ಏನಲ್ಲ. ಉತ್ತರ ಕೊರಿಯಾದ ಭಯಾನಕ ಹಾಗೂ ತಿಕ್ಕಲು ಕಾನೂನುಗಳು ಒಂದೆರಡಲ್ಲ. ಇಲ್ಲಿ ನಾಗರಿಕರಿಗೆ ಮೂಲಭೂತ ಹಕ್ಕುಗಳೇ ಇಲ್ಲ, ಅವರ ಮೇಲೆ ನಿರಂಕುಶ ನಿಯಮಗಳನ್ನು ಹೇರಲಾಗತ್ತೆ. ಹಾಗಾಗಿ ಕಿಮ್ ಜಾಂಗ್ ಉನ್ ವಿರುದ್ಧ ಮತ ಹಾಕಿದವರು ಯಾರಿರ್ಬಹುದು ಅನ್ನೋ ಕುತೂಹಲ ಮನೆ ಮಾಡತ್ತೆ. ಸೋಷಿಯಲ್ ಮೀಡಿಯಾ ತುಂಬ ಎಲ್ಲ ಆ 18,000 ಜನರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಆ 18,000 ಜನ ಯಾರು? ಅವರಿನ್ನೂ ಜೀವಂತವಾಗಿದ್ದಾರಾ ಅಥವಾ ನಾಯಿ ನರಿಗಳಿಗೆ ಆಹಾರ ಆಗ್ಬಿಟ್ಟಾರಾ ಅನ್ನೋ ಕಟು ಹಾಸ್ಯದ ಮೀಮ್ಸ್ಗಳು ವೈರಲ್ ಆಗ್ತಾ ಇದೆ. ಉತ್ತರ ಕೊರಿಯಾ ಚುನಾವಣಾ ವ್ಯವಸ್ಥೆ ಹಾಗೂ ಅಲ್ಲಿನ ಸರ್ವಾಧಿಕಾರಿ ಧೋರಣೆ ಇದಕ್ಕೆ ಕಾರಣ. ಉತ್ತರ ಕೊರಿಯಾದಲ್ಲಿ ಪ್ರತಿ ಸ್ಥಾನದಲ್ಲಿ ಒಬ್ಬ ಅಭ್ಯರ್ಥಿ ಮಾತ್ರ ಸ್ಪರ್ಧಿಸ್ತಾನೆ. ಮತದಾರರು ಆ ಅಭ್ಯರ್ಥಿಯ ಪರವಾಗಿ ಅಥವಾ ವಿರುದ್ಧವಾಗಿ ಮತ ಚಲಾಯಿಸ್ಬೋದು. ಯಾರಾದರೂ ವಿರುದ್ಧವಾಗಿ ಮತ ಚಲಾಯಿಸೋಕೆ ಬಯಸಿದ್ರೆ ಅವರು ಆ ಅಭ್ಯರ್ಥಿಯನ್ನ ಸಾರ್ವಜನಿಕವಾಗಿ ವಿರೋಧಿಸಬೇಕಾಗತ್ತೆ. 17 ವರ್ಷಕ್ಕಿಂತ ಮೇಲ್ಪಟ್ಟಂಥ ಎಲ್ಲ ನಾಗರಿಕರು ಕಡ್ಡಾಯವಾಗಿ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು. ಮತ ಚಲಾಯಿಸದೇ ಇರೋದು ದೇಶದ್ರೋಹ. ವಿದೇಶದಲ್ಲಿ ವಾಸಿಸುವವರಿಗೂ ಸಹ 2021ರಿಂದ ಹಕ್ಕನ್ನು ಕೊಡಲಾಗಿದೆ ಮತ ಚಲಾಯಿಸೋಕೆ. ಸೊ ಇಂಥ ವ್ಯವಸ್ಥೆಯಲ್ಲಿ 0.07% ವಿರೋಧಿ ಮತಗಳು ಸಾರ್ವಜನಿಕವಾಗಿ ದಾಖಲಾಗಿರೋದೇ ದೊಡ್ಡ ಸುದ್ದಿ. ಅಂದರೆ ನಾನು ಇವರನ್ನು ವಿರೋಧಿಸ್ತೇನೆ ಅಂತ ನೇರವಾಗಿ ಸಾರ್ವಜನಿಕವಾಗಿ ಇದನ್ನು ಹೇಳಬೇಕಾಗತ್ತೆ. ಆದರೆ ಅವು ಸಂಪೂರ್ಣವಾಗಿ ಮುಕ್ತ ಚುನಾವಣೆಗಳಲ್ಲ. ಪ್ರತಿ ಚುನಾವಣೆಯಲ್ಲಿ ನೀವು ಕೇವಲ ಒಂದು ಆಯ್ಕೆಯನ್ನು ಹೊಂದಿರ್ತೀರಿ. ಅದರ ಪರಿಣಾಮವಾಗಿ 100% ಕೊರಿಯನ್ನರು ಸಹ ಕಿಮ್ಗೆ ಮತ ಹಾಕ್ತಾರೆ. ಸೊ ಕಿಮ್ ಆಡಳಿತದಲ್ಲಿ ವಿರೋಧಿಗಳ ಗತಿ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಇವರ ಆಡಳಿತ ವ್ಯವಸ್ಥಿತವಾಗಿ ತನ್ನ ನಾಗರಿಕರನ್ನ ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕ್ಬಿಡತ್ತೆ. ಅವರ ಮೇಲೆ ದಬ್ಬಾಳಿಕೆ ಮತ್ತು ನಿರಂಕುಶಾಧಿಕಾರದ ನಿಯಮಗಳನ್ನು ಹೇರುತ್ತೆ. ಅಷ್ಟೇ ಅಲ್ಲ, ಉತ್ತರ ಕೊರಿಯಾದ ಕಾನೂನು ವ್ಯವಸ್ಥೆಯ ವಿಶಿಷ್ಟತೆಯೂ ಸಹ ರಹಸ್ಯವಾಗೇ ಇದೆ. ಇದು ದೇಶವನ್ನು ಆಳುವ ದಮನಕಾರಿ ಆಡಳಿತದ ನಿರಂತರ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತೆ. ಈ ಕಟ್ಟುನಿಟ್ಟಾದ ಕಾನೂನುಗಳ ಅನುಷ್ಠಾನ ಉತ್ತರ ಕೊರಿಯಾ ಮತ್ತು ಪ್ರಪಂಚದ ಉಳಿದ ಭಾಗಗಳಲ್ಲಿನ ಜೀವನದ ನಡುವಿನ ಸಂಪೂರ್ಣ ವ್ಯತ್ಯಾಸವನ್ನು ಎತ್ತಿ ತೋರಿಸ್ಬಿಡುತ್ತೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಮುಚ್ಚಿದ ರಾಷ್ಟ್ರವನ್ನು ಅರ್ಥೈಸಿಕೊಳ್ಳೋದು ಮುಂದುವರಿಸ್ತಾ ಇರೋದ್ರಿಂದ ಅಂಥ ದಬ್ಬಾಳಿಕೆಯ ಕಾನೂನುಗಳ ಅಡಿಯಲ್ಲಿ ಅದರ ನಾಗರಿಕ ದುಸ್ಥಿತಿಯು ಜಾಗತಿಕ ಕಾಳಜಿ ಮತ್ತು ಆಕರ್ಷಣೆಯ ವಿಷಯವಾಗಿ ಉಳಿದಿದೆ. ಇದು ಘೋಷಿತ ಸರ್ವಾಧಿಕಾರ. ಇಲ್ಲಿನ ಜನರಿಗೆ ಗೊತ್ತಿದೆ ನಾವು ಸ್ವತಂತ್ರರು ಅಲ್ಲ, ನಾವು ಸರ್ವಾಧಿಕಾರದಲ್ಲಿ ಇದ್ದೇವೆ ಅಂತ. ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಆಂಗಲ್ ಇಂದ ಜನ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಭಾರತ ಹಾಗೂ ಉತ್ತರ ಕೊರಿಯಾವನ್ನ ತುಲನೆ ಮಾಡ್ತಿದ್ದಾರೆ. ಉತ್ತರ ಕೊರಿಯಾದಲ್ಲಿ ಘೋಷಿತ ಸರ್ವಾಧಿಕಾರ ಇದ್ರೆ ಭಾರತದಲ್ಲಿ ಅಘೋಷಿತ ಸರ್ವಾಧಿಕಾರ ಇದೆ ಅನ್ನೋದು ಹಲವರ ಅಭಿಪ್ರಾಯ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಆದರೆ ಇತ್ತೀಚಿನ ರಾಜಕೀಯ ಚರ್ಚೆಯಲ್ಲಿ ಒಂದು ಪ್ರಶ್ನೆ ಜೋರಾಗಿದೆ, ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವ ರಾಷ್ಟ್ರನ ಅಥವಾ ಅಘೋಷಿತ ಸರ್ವಾಧಿಕಾರದಲ್ಲಿ ನಾವು ಭಾರತವನ್ನ ನೋಡ್ತಾ ಇದ್ದೀವಾ ಅಂತ. ಭಾರತದಲ್ಲಿ ಒಂದಾನೊಂದು ಕಾಲದಲ್ಲಿ ಮಾಧ್ಯಮಗಳು ಸ್ವತಂತ್ರವಾಗಿದ್ವು. ಚುನಾವಣಾ ಆಯೋಗ ಸ್ವತಂತ್ರವಾಗಿ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಇತ್ತು. ಸುಪ್ರೀಂ ಕೋರ್ಟ್ ಸ್ವತಂತ್ರವಾಗಿ ತೀರ್ಪನ್ನು ಕೊಡ್ತಾ ಇತ್ತು. ಮಾಧ್ಯಮಗಳಲ್ಲಿ ದಿನವೂ ಜನಪರ ಚರ್ಚೆಗಳು ಇರ್ತಾ ಇದ್ವು, ರಾಜಕಾರಣಿಗಳ ವಿಮರ್ಶೆಗಳಿರ್ತಾ ಇದ್ವು. ಇಲ್ಲಿ ಇಷ್ಟ ಇಲ್ಲ ಅಂತ ವಿರೋಧವಾಗಿ ಮತ ಹಾಕೋದು ದೇಶದ್ರೋಹ ಅಲ್ಲವಾಗಿತ್ತು, ಅದು ಜನರ ಹಕ್ಕಾಗಿತ್ತು. ಆದರೆ ಈಗ ಈ ಹಕ್ಕು ಕೂಡ ಕ್ರಮೇಣ ಕುಂಠಿತವಾಗ್ತಾ ಇದೆ. ಅದಕ್ಕೆ ಹಲವು ಉದಾಹರಣೆಗಳೂ ಇದೆ. SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಕೆಲವು ರಾಜ್ಯಗಳಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಲಕ್ಷಾಂತರ ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ ಇದರ ಹೆಸರಲ್ಲಿ. ಇದು ಮತದಾರರನ್ನ ಮತದಾನದಿಂದ ದೂರ ಇಡುವಂಥ ಹುನ್ನಾರ ಅನ್ನೋ ಆರೋಪ ಇದೆ. ಅದರಲ್ಲೂ ಎಲ್ಲಿ BJP ಆಡಳಿತ ವಿರೋಧಿ ಅಲೆ ಇದೆಯೋ, ಎಲ್ಲಿ BJPಗೆ ನೆಲೆ ಇಲ್ವೋ, ಎಲ್ಲಿ BJPಯ ಸಂಖ್ಯೆ ಕಡಿಮೆ ಬರುತ್ತೋ ಅಂಥ ಜಾಗಗಳಲ್ಲೇ ಅತಿ ಹೆಚ್ಚಾಗಿ ಮತದಾರರ ಹೆಸರು ಡಿಲೀಟ್ ಆಗಿರೋದು.
ನೆಕ್ಸ್ಟ್ ಒನ್ ವೋಟ್ ಚೋರಿ ಆರೋಪ. EVM ಹ್ಯಾಕ್ ಮಾಡೋದು, ವೋಟ್ ಚೋರಿ ಮಾಡಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಹರಿಯಾಣದಿಂದ ಹಿಡಿದು ಕರ್ನಾಟಕದ ತನಕ ಮತಗಳ್ಳತನ ನಡೆದಿದೆ. ಆ ಮತಗಳ್ಳತನಕ್ಕೆ ಚುನಾವಣಾ ಆಯೋಗದ ಕುಮ್ಮಕ್ಕಿದೆ ಅನ್ನೋ ಆರೋಪ ದೇಶದಾದ್ಯಂತ ಚರ್ಚೆ ಆಯಿತು. ಇದಕ್ಕೆ ಉತ್ತರಿಸಬೇಕಾಗಿದ್ದಂಥ, ಹೊಣೆಗಾರಿಕೆಯನ್ನು ಹೊರಬೇಕಾಗಿದ್ದಂಥ ಚುನಾವಣಾ ಆಯೋಗ ಹಾರಿಕೆಯ ಉತ್ತರವನ್ನು ಕೊಟ್ಟು ದಿನ ಕಳೀತಾ ಇದೆ. ಇನ್ನು ಮುಂದಿನದು ಭ್ರಷ್ಟಾಚಾರಿ ನಾಯಕರ ವಾಷಿಂಗ್ ಮಷಿನ್. ಬೇರೆ ಪಕ್ಷಗಳಲ್ಲಿ ಇದ್ದುಕೊಂಡು ಭ್ರಷ್ಟಾಚಾರ ಮಾಡಿ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಭಾಗಿಯಾಗಿ ನಂತರ ED ದಾಳಿಗೆ ಒಳಗಾಗಿ ಅದನ್ನು ತಡಿಲಿಕ್ಕಾಗ್ದೇನೆ, EDಯ ಹಿಂಸೆಯನ್ನು ತಡಿಲಿಕ್ಕಾಗ್ದೇನೆ ಕೊನೆಗೆ BJPಗೆ ಸೇರಿದ ನಂತರ ಶುದ್ಧಿಯಾದಂಥ ಹಲವಾರು ಘಟನೆಗಳಿದೆ. ಹಲವಾರು ನಾಯಕರು BJP ವಾಷಿಂಗ್ ಮಷಿನಲ್ಲಿ ಶುದ್ಧ ಆಗಿಬಿಟ್ಟಿದ್ದಾರೆ. ಇದನ್ನು BJP ವಾಷಿಂಗ್ ಮಷಿನ್ ಅಂತ ಜನ ಟ್ರೋಲ್ ಮಾಡ್ತಾರೆ. ಇನ್ನು ಅಲ್ಪಸಂಖ್ಯಾತರು ಇತ್ತೀಚಿನ ದಿನಗಳಲ್ಲಿ ಉಸಿರಾಡೋದಕ್ಕೂ ಭಯಪಡುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಮೋದಿ ಸರ್ಕಾರ. ಚುನಾವಣಾ ರ್ಯಾಲಿಗಳಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡದೇ ಇದ್ದರೆ ತಿಂದಿದ್ದು ಕರಗಲ್ಲ ಅನ್ನೋ ಮಟ್ಟಕ್ಕೆ ಮೋದಿಯವರು ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡ್ತಾರೆ. ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದೇ BJP RSSನ ಗುರಿ. ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರನ್ನು ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದೇ BJP RSSನ ಅಜೆಂಡಾ. ಅದೇನು ರಹಸ್ಯವಾಗಿ ಉಳಿದಿಲ್ಲ ಅಲ್ವಾ? ಸೊ ಇವುಗಳನ್ನು ಉದಾಹರಿಸಿ ಕೆಲವರು ಉತ್ತರ ಕೊರಿಯಾದಲ್ಲಿ ಸಾರ್ವಜನಿಕವಾಗಿ ವಿರೋಧಿಸಿದ್ರೆ ಮರಣ, ಆದರೆ ಭಾರತದಲ್ಲಿ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಯಾರು ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ ಬಯಸ್ತಾರೋ, ಯಾರು BJP ನಾಯಕರಿಗೆ ಖಡಕ್ ಪ್ರಶ್ನೆಗಳನ್ನು ಕೇಳ್ತಾರೋ ಅಂಥವರನ್ನ ದೇಶದ್ರೋಹಿ ಪಟ್ಟ ಕಟ್ಟಿ ವಿಚಾರಣೆಯನ್ನೇ ನಡೆಸದೆ ಜೈಲಲ್ಲಿ ಇರಿಸಲಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕರ ಮೇಲೆ ತನಿಖಾ ಸಂಸ್ಥೆಗಳ ದಾಳಿ ನಡೆಯುತ್ತೆ. ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ಜೈಲಿಗಟ್ಟಲಾಗುತ್ತೆ. ಸರ್ಕಾರದ ವಿರುದ್ಧ ಮಾತಾಡುವವರ ಮೇಲೆ ಕೇಸುಗಳು ದಾಖಲಾಗುತ್ತೆ. ಮಾಧ್ಯಮದ ಮೇಲೆ ಪರೋಕ್ಷ ಒತ್ತಡ ಹೇರಲಾಗುತ್ತೆ. ದುಡ್ಡಿನ ಆಮಿಷ ಒಡ್ಡಿ ಮಾಧ್ಯಮಗಳನ್ನೂ ಖರೀದಿ ಮಾಡ್ಕೊಂಡಿದ್ದಾರೆ. ಈಗ ಭಾರತೀಯರ ಪ್ರಶ್ನೆ, ನಾವು ಸ್ವತಂತ್ರರಾಗಿದ್ದೀವಾ ಅಥವಾ ನಾವು ಅದನ್ನು ಸ್ವತಂತ್ರರಾಗಿದ್ದೀವಿ ಅಂತ ನಾವು ಭಾವಿಸ್ತಿದ್ದೀವಾ ಅಥವಾ ನಿಧಾನವಾಗಿ ನಾವು ಆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಿದ್ದೀವಾ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.